ದೇಶದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಾಗಿ ಹಲವು ಉದ್ಯಮಗಳಿಗೆ ಹೊಡೆತನ ಬಿದ್ದಿದೆ. ಸದ್ಯ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮಿಗಳು ಪರದಾಡ್ತಾ ಇದ್ದು, ಇವಾಗ ಒಂದು ಪಿಜಿಯಲ್ಲಿ ಕೂಡ ಇದೇ ಒಂದು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಹೇಗೆ ಅನ್ನೋದನ್ನ ಮಾತನಾಡೋದಕ್ಕೆ ಬೆಂಗಳೂರು ಪಿಜಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸ್ತೀನಿ. ಅಂದ್ರೆ ಯಾವ ರೀತಿ ಅವರಿಗೆ ಹೊಡೆತ ಬೀಳಲಿದೆ ಅಥವಾ ಬಿದ್ದಿದೆಯಾ ಹೇಗೆ ಅಂತ ಅವರನ್ನ ಖುದ್ದನ್ನ ಮಾತನಾಡಿಸ್ತೀನಿ. ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ಸಿಲಿಂಡರ್ ಪ್ರೈಸ್ ಜಾಸ್ತಿ ಆಗಿದೆ. ಹೋಟೆಲ್ ಉದ್ಯಮದವರು ಪರದಾಡ್ತಾ ಇದ್ದಾರೆ ಸರ್. ಒಂದು ಪತ್ರ ಮೇಲೆ ಪತ್ರ ಬರಿತಾ ಇದ್ದಾರೆ. ಹೇಗೆ ಸರ್, ನಿಮ್ಮ ಉದ್ಯಮದಲ್ಲೂ ಕೂಡ ಪರಿಣಾಮ ಬಿದ್ದಿದೆಯಾ ಹೇಗೆ ಸರ್? ಖಂಡಿತವಾಗಿಯೂ ದಿಢೀರ್ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಪಿ ಜಿ ಮಾಲೀಕರು ಒಂದು ದಿಗ್ಭ್ರಾಂತರಾಗಿದ್ದಾರೆ. ಯಾಕಂದರೆ ಕಳೆದ 4-5 ತಿಂಗಳುಗಳಿಂದ ಪದೇ ಪದೇ 2-3 ಬಾರಿ ಕಡಿಮೆ ಮಟ್ಟದಲ್ಲಿ 100-200 ರೂಪಾಯಿ ಈ ಮಟ್ಟದಲ್ಲಿ ಬೆಲೆ ಏರಿಕೆ ಇದ್ದಿದ್ದು ದಿಢೀರ್ 999 ರೂಪಾಯಿ ಏನು ಹೆಚ್ಚಾಯಿತೋ ಅದನ್ನು ನಾವು ಕ್ಯಾಲ್ಕುಲೇಷನ್ 1,500 ರೂಪಾಯಿಗೆ ಹೆಚ್ಚು ಕಳೆದ 3-4 ತಿಂಗಳಿಂದ ಎಕ್ಸ್ಟ್ರಾ ಕಟ್ಟಂಥ ಪರಿಸ್ಥಿತಿ ಬಂದಿದೆ. ಸೊ ಇದು ನಮ್ಮ ಪಿ ಜಿ ಉದ್ಯಮದಲ್ಲಿ ಒಂದು ಆಘಾತವಾಗಿದೆ ಕೂಡ. ಇದು ಭಾಳ ವರ್ಷಗಳ ನಂತರ ಈ ರೀತಿ ದಿಢೀರ್, ಯಾಕಂದರೆ ವಾಸ್ತವವಾಗಿ ನಮಗೂ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡದಿಂದ ಸಮಸ್ಯೆಗಳು ಆಗ್ತಾ ಇದೆ ಅಂತ. ಆದರೂ ಕೂಡ ಎಲ್ಲೋ ಒಂದು ಹತ್ರ ಸಣ್ಣ ಉದ್ದಿಮೆದಾರರಿಗೆ ಮತ್ತು ಈ ರೀತಿ ಜೀವನೋಪಾಯಕ್ಕೆ ನಡೆಸ್ತಕ್ಕಂಥ ಉದ್ದಿಮೆದಾರರಿಗೆ ಎಲ್ಲೋ ಎಲ್ಲೋ ಒಂದು ಹತ್ರ ನಿಜವಾಗಿಯೂ ಸಹ ಒಂದು ಆಘಾತ ಆಗಿದೆ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ನಾವು ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ತತ್ತರಿಸಿ ಸರ್ಕಾರದ ಮೊರೆ ಹೋಗಿ ಅಲ್ಪ ಸ್ವಲ್ಪ ಸಿಲಿಂಡರ್ಗಳನ್ನ ವಿತರಣೆ ಮಾಡಲಿಕ್ಕೆ ಹೋಟೆಲ್ಗಳಿಗೆ ಹಾಗೂ ಪಿ ಜಿಗಳಿಗೆ ಇತರೆ ಎಸೆನ್ಷಿಯಲ್ ಇರ್ತಕ್ಕಂಥವ್ರಿಗೆ ಪಿ ಜಿಗಳಾದ್ಮೇಲೆ ಚಿಕ್ಕದಿರುತ್ತೆ, ಮಧ್ಯಮ ಇರುತ್ತೆ, ಮತ್ತೆ ದೊಡ್ಡ ಮಟ್ಟದ ಇರುತ್ತೆ. ಒಂದು ಯಾವ್ಯಾವ ಪ್ರಮಾಣದ ಪಿ ಜಿಗಳಿಗೆ ಎಷ್ಟೆಷ್ಟು ಗ್ಯಾಸ್ ಸಿಲಿಂಡರ್ ಒಂದು ದಿನಕ್ಕೆ ಎಷ್ಟೆಷ್ಟು ಬೇಕು ಸರ್ ಹೇಗೆ? ಈಗಾಗಲೇ ಸುಮಾರು ಒಂದು 2,000ಕ್ಕೂ ಹೆಚ್ಚು ಸಿಲಿಂಡರ್ಗಳ ಅವಶ್ಯಕತೆ ಇದ್ದರೂ ಕೂಡ ಸೊ ಕಳೆದ ಬಾರಿ ನಾವು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಹತ್ರ ಹೋಗಿ ನಮ್ಮ ಅಳಲು ಮತ್ತು ಮನವಿಯನ್ನು ಅಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರತಿದಿನ 500 ಸಿಲಿಂಡರ್ಗಳ ವಿತರಣೆ ಮಾಡಲಿಕ್ಕೆ ಅವರು ಆದೇಶ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಾವು ಜಿ ಬಿ ಐ ಬರ್ತಕ್ಕಂಥ 5 ವಲಯಗಳಿಗೆ 100 ಸಿಲಿಂಡರ್ ಪ್ರತಿ ದಿನ ವಿತರಣೆ ಮಾಡಲಿಕ್ಕೆ ನಾವು ಸಂಘದವರು ಕೂಡ ಕ್ರಮ ತಗೊಂಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಸಮರ್ಪಕವಾಗಿ ಬರದೇ ಇದ್ದರೂ ಕೂಡ ಅಲ್ಪ ಸ್ವಲ್ಪ ಪ್ರಮಾಣ ಮಟ್ಟದಲ್ಲಿ ಸಿಲಿಂಡರ್ಗಳು ಒದಗಿಸ್ತಾ ಇದ್ದಾರೆ. ಸೊ ಆ ಒಂದು ಸಿಲಿಂಡರ್ಗಳ ಪರಿಮಿತಿಯಲ್ಲಿ ನಾವು ಪಿ ಜಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಸೊ ಈಗಾಗಲೇ ಅಭಾವದಿಂದನೇ ಬಿಸ್ನೆಸ್ಸು ಸ್ವಲ್ಪ ತತ್ತರಿಸಿ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯ ಬಿಸಿ ನಿಜವಾಗಿಯೂ ಸಹ ಇದೇನಾದರೂ ತಾತ್ಕಾಲಿಕ ಆದರೆ ಪರವಾಗಿಲ್ಲ, ಅದು ಕಂಟಿನ್ಯೂಯೇಷನ್ ಆಯಿತು ಅಂದರೆ ಸೊ ಬೆಲೆ ಏರಿಕೆ ಅನಿವಾರ್ಯ ಅನ್ನುವಂಥದ್ದು ಸೊ ನಮ್ಮ ಸಂಘದ ಇಂಗಿತ ಆಗಿದೆ. ಇದನ್ನು ಇನ್ನು ಒಂದು 3-4 ದಿನಗಳಲ್ಲಿ ಕೋರ್ ಕಮಿಟಿ ಸಭೆ ಮತ್ತು ಎಲ್ಲ ಭಾಗದ ಮುಖಂಡರುಗಳು ಏನು ಪಿ ಜಿ ಮಾಲೀಕ ಮುಖಂಡರುಗಳು ಇದ್ದಾರೋ ಅವ್ರನ್ನೆಲ್ಲ ಒಂದು ಸಭೆ ಸೇರೋದ್ರ ಮುಖಾಂತರವಾಗಿ ಒಂದು ನಿರ್ಣಯ ಕೈಗೊಳ್ತೀವಿ ಅನ್ನುವಂಥ ಮಾತು ಹೇಳ್ತಾ ಇದ್ದೀವಿ. ಸರ್, ಮತ್ತೊಂದು ವಿಚಾರ, ಇವಾಗ ಹೋಟೆಲ್ ಮಾಲೀಕರು ಪ್ರಧಾನಮಂತ್ರಿ ಲೆವೆಲ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸರ್. ನಮಗೆ ಬಹಳಷ್ಟು ಕಷ್ಟದಲ್ಲಿದ್ದೀವಿ, ನಮಗೊಂದು ಟೈಮ್ ಕೊಡಿ, ನಮ್ಮ ಏನೇನು ಸಮಸ್ಯೆ ಇದೆ ನಿಮ್ಗೆ ಹೇಳ್ತೀವಿ ಅಂತ ಒಂದು ಪತ್ರವನ್ನು ಬರೆದಿದ್ದಾರೆ. ನೀವು ಕೂಡ ನೀವು ಹೇಳಿದ್ರಿ ಈ ಕೆಲವೇ ಕ್ಷಣಗಳಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ, ಸಭೆಯನ್ನು ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನಾದರೂ ಪತ್ರ ಬರೀತೀರಾ ಹೇಗೆ ಸರ್? ಸರ್, ಇದು ಈಗ ಸರ್ಕಾರಗಳಿಗೆ ನಾವು ರಾಜ್ಯ ಸರ್ಕಾರಕ್ಕೆ ಬರೆದ್ರೆ ಅವರು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ, ಕೇಂದ್ರ ಸರ್ಕಾರಕ್ಕೆ ಮಾಡಿದರೆ ಸೊ ಈ ಸಂದರ್ಭನ ನಾವು ಪರಿಗಣಿಸ್ತಕ್ಕಂಥದ್ದು ಆಗುತ್ತೆ. ಯಾಕಂದರೆ ಯುದ್ಧದ ಭೀತಿಯಿಂದ ಯುದ್ಧದಲ್ಲಿ ಆಗಿರ್ತಕ್ಕಂಥ ಏನು ಪ್ರಚಲಿತ ವಿದ್ಯಮಾನಗಳಿದ್ದಾವೋ ಆ ಒಂದು ಅನುಗುಣವಾಗಿ ನೋಡಿ ತಾತ್ಕಾಲಿಕವಾಗಿ ಆಗಿದೆ, ಇದೆಲ್ಲ ಸರಿ ಹೋಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಏನಾದರೂ ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ಅಥವಾ ಇದನ್ನು ಈ ರೀತಿ ನಿಭಾಯಿಸ್ತೀವಿ ನಾವು ಅನ್ನುವಂಥದ್ದು. ಯಾಕಂದರೆ ಒಂದು ಈ ಮುಖೇನ ಹೇಳ್ಬೇಕಾಗಿರೋದೇನಪ್ಪ ಅಂತಂದರೆ ಅನೇಕ ಸಂಪನ್ಮೂಲಗಳು ರಾಷ್ಟ್ರದಲ್ಲಿದ್ದಾವೆ. ಬೇರೆ ಬೇರೆ ಸಂಪನ್ಮೂಲಗಳ ಕ್ರೋಢೀಕರಣದಿಂದ ಸಣ್ಣ ಉದ್ದಿಮೆದಾರರನ್ನ ಅವರು ಸೇವ್ ಮಾಡ್ಬೋದಾಗಿತ್ತು. ಯಾಕಂದರೆ ಈಗ ಸಿಲಿಂಡರ್ ಬೆಲೆ ಅಂತ ಪ್ರತಿನಿತ್ಯ ನಡೀತಕ್ಕಂಥ ದೈನಂದಿನ ನಡೀತಕ್ಕಂಥ ವ್ಯವಹಾರ ಇದಾಗಿರೋದ್ರಿಂದ ಬೇರೆ ಬೇರೆ ಸಂಪನ್ಮೂಲಗಳಿಂದ ಅದು ಕ್ರೋಢೀಕರಣ ಮಾಡಿ ಅಟ್ಲೀಸ್ಟು ಅದರ ಒಂದು ಸಬ್ಸಿಡಿ ರೂಪವಾಗುವ ಅಥವಾ ಅವ್ರಿಗೆ ಬರ್ತಕ್ಕಂಥ ಟ್ಯಾಕ್ಸ್ನ ಕಡಿಮೆ ಮಾಡುವ ರೂಪವಾಗುವ ಏನಾದರೂ ಒಂದು ಮಾಡ್ಬೋದಾಗಿತ್ತೇನೋ ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಮತ್ತೊಂದು ವಿಚಾರ, ಈಗಾಗಲೇ ಒಂದು 2 ತಿಂಗಳಿಂದ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ ಮಾಲೀಕರು ಸೇರಿದಂತೆ ಪಿ ಜಿ ಮಾಲೀಕರು ಕೂಡ ಸೌದೆ ಮೊರೆ ಹೋಗಿದ್ರು. ಹೀಗಾಗಿ ಇನ್ನೂ ಕೂಡ ಸೌದೆ ಮೊರೆ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ನೀವು ಸಭೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ಮುಂದಿನ ಒಂದು ನಿರ್ಧಾರ ಹೇಗಿರುತ್ತೆ ಸರ್? ಅಂದರೆ ಇನ್ನು ಪಿ ಜಿ ಅಮೌಂಟನ್ನು ಜಾಸ್ತಿ ಮಾಡ್ತೀರಾ ಹೇಗೆ ಸರ್? ಏನು ಇಲ್ಲ, ಈ ರೀತಿ ಆಯಿತು ಅಂತಂದರೆ ಒಂದು ಕನಿಷ್ಠ ಒಂದು 5% ಆದರೂ ಜಾಸ್ತಿ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಚಿಂತನೆ ಇದೆ. ಯಾಕಂದರೆ ನಾವು ಸೌದೆ ಒಲೆಗೆ ಈಗಾಗಲೇ 20% ಪಿ ಜಿ ಮಾಲೀಕರು
ಏನು ಸೌದೆಯ ಒಲೆಗಳು ಏನು ಹೊಗೆರಹಿತವಾದಂತಹ ಸೌದೆ ಒಲೆಗಳನ್ನ ಈಗಾಗಲೇ ಪರ್ಚೇಸ್ ಬೇರೆ ಬೇರೆ ರಾಜ್ಯಗಳಿಂದ ತಂದುಬಿಟ್ಟಿದ್ದಾರೆ. ಸೊ ಇದನ್ನು ಸಾಧಕ ಬಾಧಕ ನೋಡ್ಕೊಂಡು ಇಷ್ಟೊಂದು ರೇಟ್ ಆಯಿತು ಅಂದರೆ ಅನಿವಾರ್ಯವಾಗಿ ನಾವು ಸೌದೆ ಒಲೆಗಳ ಮೊರೆ ಹೋಗ್ತಕ್ಕಂಥದ್ದು ಕೂಡ ಈಗ ಅದನ್ನು ಕೂಡ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಈಗ. ಸೊ ಅದರ ಒಂದು ಪರ್ಯಾಯವಾಗಿ ಕಂಟಿನ್ಯೂ ಆಯಿತು ಅಂತಂದರೆ ಸೊ ಎಲ್ಲೋ ಒಂದು ಹತ್ರ ಇರ್ತಕ್ಕಂಥ ಗ್ರಾಹಕರಿಗೆ ಹೊರೆ ಆಗದೇ ಇರೋ ರೀತಿಯಲ್ಲಿ ಕೂಡ ನಾವು ನಡ್ಕೊಳ್ಬೇಕು ಅನ್ನುವಂಥದ್ದು ಮಾಲೀಕರ ಒಂದು ಆಶಯವಾಗಿದೆ. ಅಂದರೆ ಸರ್ ಇವಾಗ ಇದೇ ರೀತಿ ಮುಂದುವರೆದ್ರೆ ಒಂದು 5% ಜಾಸ್ತಿ ಆಗ್ಬೋದು ಹೇಗೆ ಸರ್? ಇಲ್ಲ ಅದು ಯಾಕಂದರೆ ಈಗ ಸದ್ಯಕ್ಕೆ ಸಿಲಿಂಡರ್ ಬೆಲೆ ಅಟ್ಲೀಸ್ಟ್ 30-40% ಆಗಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದರೂ ಜಾಸ್ತಿ ಆಯಿತು ಅಂದರೆ ಎಲ್ಲ ಪಡಿತರ ಎಲ್ಲ ಕಾಳು ಪದಾರ್ಥಗಳು, ಆಯಿಲ್ಲು, ರೈಸು ಪ್ರತಿಯೊಂದು ಕೂಡ ಅನಿವಾರ್ಯವಾಗಿ ರೇಟ್ ಆಗ್ತವೆ. ತರಕಾರಿ ಬೆಲೆ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಈ ರೀತಿ ಹಂತವಾಗಿ ಬೆಲೆ ಜಾಸ್ತಿ ಆಯಿತು ಅಂದರೆ ಪಿ ಜಿಯ ಏನು ಬೆಲೆಯಲ್ಲೂ ಕೂಡ ವ್ಯತ್ಯಾಸ ಆಗ್ತಕ್ಕಂಥದ್ದು ಸಹಜವಾಗಿ ಬರುತ್ತೆ ಅನ್ನುವಂಥದ್ದು. ಇದಾಗಿತ್ತು ಅರುಣ್ ಕುಮಾರ್ ಅವರ ಮಾತು. ಏನು ಸದ್ಯ ಪಿ ಜಿ ಹೋಟೆಲ್ ಮಾಲೀಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈಗಾಗಲೇ ಪಿ ಜಿ ಮಾಲೀಕರು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಮುಂದಿನ 3-4 ದಿನಗಳಲ್ಲಿ ಆ ಸಭೆಯನ್ನು ಮಾಡಿ ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಪದಾಧಿಕಾರಿಗಳ ಮುಖಾಂತರ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಹಾಗಾಗಿ ಈಗಾಗಲೇ ಎಲ್ಲ ಬೆಲೆಗಳನ್ನು ಜಾಸ್ತಿ ಆಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಪಿ ಜಿಯ ಒಂದು ಫೀಸ್ ಕೂಡ ಜಾಸ್ತಿ ಆಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದನ್ನ ಮಾತು ಕೂಡ ಹೇಳ್ತದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.